ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸನ್ನಿನನ್ನು ಸ್ಕೂಲಿಂದ ಕರ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ರೊಟ್ಟಿನ ನಾನು ಮಾಡಬೇಕಂತ ಟ್ರೈ ಮಾಡ್ತಿದ್ದೀನಿ. ಬಟ್ ಬೆಳಗ್ಗೆ ಸನ್ನಿ ಸ್ಕೂಲಿಗೆ ಹೋಗ್ತಿರ್ತಾನಲ್ವ, ಖಂಡಿತವಾಗ್ಲೂ ಆಗ್ತಾನೇ ಇಲ್ಲ ನನಗೆ. ನೋಡೋಣ, ಬರೋ ದಿನಗಳಲ್ಲಿ ಟ್ರೈ ಮಾಡ್ತೀನಿ. ನಾನು ಬೆಳಿಗ್ಗೆ ಸನ್ನಿ ಸ್ಕೂಲಿಗೆ ಕಳಿಸೋ ರೊಟ್ಟಿನ ಯಾವ ಥರ ಇರುತ್ತೆ ಅಂತೇಳಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸನ್ನಿ ನೋಡಿ ಮ್ಯಾಂಗೋ ತಿಂತಾ ಕುಂತ್ಕೊಂಡಿದ್ದಾನೆ, ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಏನು ತಿಂತಿದ್ದೀಯ ಬಂಗಾರ? ಮ್ಯಾಂಗೋ ತಿಂತಿದ್ದೀಯಾ? ಸ್ಕೂಲ್ಗೆ ಹೋಗಿ ಬಂದ ರಜಾ? ಸ್ಕೂಲ್ಗೆ ಹೋಗಿ ಬಂದಿ? ಸೀದಾ ಕೊಡು ರಜಾ, ಸೀದಾ ಕೊಡು. ಊಟ ಮಾಡಂದ್ರೆ ಮ್ಯಾಂಗೋ ತಿಂತಿದ್ದಾನೆ. ಮಳೆ ಬರ್ತಿದೆ ಅಲ್ಲ ಬಂಗಾರ? ಏನಾಗ್ತಿದೆ ರಜಾ? ತುಂಬಾ ಮಳೆ ಬರ್ತಿತ್ತಲ್ವ, ಸನಿ ಕೂಡ ಮಲ್ಕೊಂಡ. ಆ್ಯಂಡ್ ಮತ್ತೆ ನಾನು ಸಾಯಂಕಾಲ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಯಂಕಾಲ ಮುಖ ಎಲ್ಲ ತೊಳ್ಕೊಂಡು ಸನ್ನಿ ಕೂಡ ಇನ್ನೂ ಮಲ್ಕೊಂಡಿದ್ದ. ದೇವ್ರ ದೀಪ ಹಾಕ್ಬಿಟ್ರಾಯ್ತು ಅಂತೇಳಿ ದೇವ್ರ ದೀಪ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಸಾಯಂಕಾಲ ಟೈಮಲ್ಲಿ ಮೋಡ ವಾತಾವರಣ ಇದ್ದರೆ ಟೈಮ್ ಪಾಸೇ ಆಗೋದಿಲ್ಲ. ನನಗಂತೂ ಒಂಥರ ಫೀಲ್ ಆಗ್ತಾಯಿತ್ತು, ಒಂಥರ ಏನೋ ರಾತ್ರಿ ಆಗೋಗಿದೆ ಏನೋ ಅಂತ ಅನ್ನಿಸ್ತಾ ಇತ್ತು. ಒಂದು ತುಂಬ ದಿನ ಆಯಿತು, ಒಂದು 2 days 3 days ಆಯಿತು ನಮ್ಮ ಕಡೆ ಇದೇ ಥರ ವಾತಾವರಣನೇ. ಸನಿ ಕೂಡ ಹಂಗಾಗಿ ಏನು ಮಾಡ್ಬಿಡ್ತಾನೆ ಅಂದರೆ ಮಲ್ಕೊಂಡೇ ಇರ್ತಾನೆ. ಒಂದು ಸ್ವಲ್ಪ 3-4 hours ಎಲ್ಲ ಮಲಗಿಬಿಡ್ತಾನೆ. ನನಗೆ ಆ ಟೈಮಲ್ಲಿ ಟೈಮ್ ಪಾಸ್ ಆಗೋಲ್ಲ ನೋಡಿ. ದೇವ್ರ ದೀಪ ಎಲ್ಲ ಹಾಕ್ಬಿಟ್ಟು ಇನ್ನೇನು ರಾತ್ರಿಗೆ ನಂದು ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇರ್ತೀನಿ ನಾನು ಅಷ್ಟೇ. ರಾತ್ರಿ ಏನಾಗ್ಬಿಡುತ್ತೆ ಅಂದರೆ ನೈಟೇ ನನಗೆ ಅಡುಗೆ ಮಾಡೋದು ಜಾಸ್ತಿ ಇರುತ್ತೆ. ಯಾಕಂದರೆ ಮಾರ್ನಿಂಗ್ ಸನ್ನಿ ಸ್ಕೂಲ್ಗೆ ಹೋಗೋದ್ರಿಂದ ಏನೋ ಒಂದು ಚಪಾತಿ ಅದು ಮಾಡ್ಕೊಂಡು ಬಿಡ್ತೀನಿ. ಮಧ್ಯಾಹ್ನ ನಾನು ಮಾತ್ರ ಇರೋದ್ರಿಂದ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೀಗಾಗಿ ರಾತ್ರಿ ನಮ್ಮ ಹಸ್ಬೆಂಡ್ ಇರ್ತಾರಲ್ವ ಮನೆಯಲ್ಲಿ, ನಾನು ಏನಾದರೂ ಒಂದು ಮಾಡಲೇಬೇಕು ಸ್ಪೆಷಲ್ ಅಂತೇಳಿ. ನನಗೆ ಸಮಾಧಾನಕ್ಕೋಸ್ಕರ ನಾನೇನಾದರೂ ಸಾಯಂಕಾಲ ಮಾಡಿದರೆ ನನಗೆ ಓಕೆ, ರಾತ್ರಿ ಊಟ ಚೆನ್ನಾಗಾಗಿದೆ ಅಂಥೇಳಿ ನನಗೆ ಫೀಲ್ ಆಗಿಬಿಡುತ್ತೆ. ಇಲ್ಲಾಂದರೆ ಏನೋ ತಿಂದು ಮಲ್ಕೊಂಡ್ವಿ ಇವತ್ತಾ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಏನಾದರೂ ತರಕಾರಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಇದೇ ಥರನೇ ಫೀಲ್ ಆಗೋದು. ಮನೆಯಲ್ಲಿ ಯಾರು ಇರದೇ ಇದ್ದಾಗ, ನಾವು ಹೆಣ್ಮಕ್ಳು ಅಷ್ಟೇ ಇದ್ದಾಗ ಅದು ಯಾಕೆ ಮಾಡ್ಕೊಳ್ಬೇಕು, ಸುಮ್ಮನೆ ಒಬ್ಬಳೇ ಇರ್ತೀನಲ್ವ ಅಂತ ಅನಿಸ್ಬಿಡುತ್ತಲ್ವ. ನನಗೂ ಹಾಗೆ ಆಗ್ತಾ ಇರುತ್ತೆ ನೋಡಿ. ನನಗೆ ರಾತ್ರಿ ಮಾತ್ರ ನಾನು ಚೆನ್ನಾಗಿ ಅಡುಗೆ ಮಾಡೋದು. ಹಾಗಾಗಿ ಇನ್ನೇನು ಪಾಲಕ್ ಸೊಪ್ಪು ಇತ್ತಲ್ವ, ಹಂಗಾಗಿ ಪಾಲಕ್ನ ಫ್ರೈ ಮಾಡಿಬಿಟ್ರಾಯ್ತು ಅಂಥೇಳಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ ಅಲ್ಲೂ ಪಾಲಕ್ನ ಬೇಳೆಯಲ್ಲೇ ಹಾಕಿ ಮಾಡೋದು ಜಾಸ್ತಿ. ಬಟ್ ಈ ಥರ ತರಕಾರಿಯಲ್ಲಿ ಪಾಲಕ್ನು ಬೇಯಿಸ್ಕೊಂಡು ತಿನ್ಬೋದು. ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಾಗುತ್ತೆ. ನನಗಂತೂ ತುಂಬಾ ಇಷ್ಟ. ಈ ಥರ ಅಂದರೆ ಬಿಸಿ ರೊಟ್ಟಿಯಲ್ಲಾಗಿರ್ಬೋದು, ಕಟ್ಟಿ ರೊಟ್ಟಿಯಲ್ಲಾಗಿರ್ಬೋದು, ರೊಟ್ಟಿಯಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ರೆಸಿಪಿ. ಪಲ್ಯ, ಅದಕ್ಕೆ ಪಾಲಕ್ ಪಲ್ಯ ಅಂತಲೇ ಹೇಳೋದು. ಅದನ್ನೇ ಮಾಡ್ಕೊತಾ ಇದ್ದೆ. ಮಾಡ್ಕೊಂಡು ಬಿಡೋಣ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ದಿನ ಇಟ್ಟರೆ ತರಕಾರಿನ ಹಾಳಾಗೋಗ್ಬಿಡುತ್ತಲ್ವ, ಹಂಗಾಗಿ ಮಾಡ್ಕೊಂಡು ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ. ಯಾರಿಗೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಲಾಗ್ನ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದ್ದೀರಾ. ಆ್ಯಂಡ್ ಇಲ್ಲೆಲ್ಲ ನೀಟಾಗಿ ತೊಳೆದಿಟ್ಕೊಳ್ಳೋಣ. ಇನ್ನೇನು ನಾವು ಪಾಲಕ್ ಮಾಡ್ತಾ ಇರ್ತೀವಲ್ವ, ಪಾಲಕಲ್ಲಿ ಅಂತೂ ತುಂಬ ಅಂದರೆ ತುಂಬ ಮಣ್ಣಿನ ಅಂಶ ಇರುತ್ತೆ. ಅದು ನೀಟಾಗಿ ತೊಳ್ಕೊಬೇಕಾಗುತ್ತೆ, ಇಲ್ಲಾಂದರೆ ಹೊಟ್ಟೆಯಲ್ಲಿ ಹರಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ನೀಟಾಗಿ, ಯಾವುದೇ ತರಕಾರಿ ಆಗಲಿ, ಯಾವುದೇ ಸೊಪ್ಪಾಗಿರ್ಬೋದು, ನಾನು ಈ ಥರ ತರಕಾರಿ ಮಾಡೋ ಟೈಮಲ್ಲಿ ಈ ಥರ ಒಂದು ಜಾಲ್ಡಿ ಪಾತ್ರೆಯಲ್ಲಿ ಇಟ್ಕೊಂಡು ನೀಟಾಗಿ ತೊಳ್ಕೊಂಡು ಬಿಡ್ತೀನಿ.
ಅದು ನೀಟಾಗಿ ಮಣ್ಣೆಲ್ಲ ಹೋಗೋ ತನಕನೂ ತೊಳ್ಕೊಬೇಕಾಗುತ್ತೆ. ಯಾವುದೇ ತರಕಾರಿ ಆಗಿರ್ಬೋದು, ಯಾಕಂದರೆ ಹೊಲದಲ್ಲಿ ಮಣ್ಣಲ್ಲಿ ಬೆಳೆದಿರ್ತಾರಲ್ವ, ಅದು ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ. ಹಂಗಾಗಿ ನೀಟಾಗಿ ತೊಳ್ಕೊಂಡು ಬಿಡ್ತೀನಿ. ಸನಿ ಕೂಡ ಹೊರಗಡೆ ಆಟ ಆಡ್ತಾ ಇದ್ದ, ಹಾಗೆ ಸುತ್ತಾಯಿಸ್ತಾ ಇದ್ದ. ಗೊತ್ತಲ್ವಾ, ಅಡುಗೆ ಮಾಡಲ್ಲೇ ಮೇನ್ ಒಂದು ಕಿತಾಪತಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಸಿಂಪಲ್ಲಾಗಿ ಇದನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ನಾರ್ಮಲಾಗಿ ನಾವು ಏನೇನು ಹಾಕ್ಕೊತೀವಿ, ಸಾಸಿವೆ, ಜೀರಿಗೆ ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಪಲ್ಕ್ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈ ತರಕಾರಿ ಟೇಸ್ಟ್ ಆಗೋಕ್ಕೆ ಮೇನ್ ಅಂದರೆ ಬೆಳ್ಳುಳ್ಳಿ ಹಾಕ್ಕೋಬೇಕು ನಾವು. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದು. ನೋಡ್ತಿರ್ಬೋದು, ಈ ಥರ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ವ ಪಾಲಕ್ ಪಲ್ಯನ, ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಇವಾಗ ಒಂದು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಕರಿಬೇವು ಕಣ್ಣಿಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರಿಬೇವು ಹಾಕಿದ ತಕ್ಷಣವೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು. ಯಾವುದೇ ಒಂದು ತರಕಾರಿ ಮಾಡಬೇಕಾದ್ರೂ ನೀಟಾಗಿ ಅದು ಬೇಯಬೇಕಾಗುತ್ತಲ್ವ, ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇನ್ನು ತೊಳೆದಿಟ್ಕೊತಿರುವ ಪಾಲಕ್ನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು. ಚೆನ್ನಾಗಿ ತೊಳೆದಿಟ್ಕೊಂಡಿದ್ಮೇಲೆ ಇದನ್ನು ನೀಟಾಗಿ ಹಾಕ್ಕೊಳ್ಬೇಕು. ಇನ್ನಿದು ತಾನೇ ಏನಾಗ್ಬಿಡುತ್ತೆ ಅಂದರೆ ಎಣ್ಣೆ ಒಳಗೆ ನೀರು ಬಿಟ್ಕೊಂಡು ಫ್ರೈ ಆಗಿಬಿಡುತ್ತೆ. ಒಂದು ಬೌಲ್ ತುಂಬ ತರಕಾರಿ ಇತ್ತು, ಸೊಪ್ಪಿತ್ತು ನೋಡಿ. ಅದು ಇಷ್ಟೇ ಅಂದರೆ ಸ್ವಲ್ಪ ಕ್ವಾಂಟಿಟಿ ಫುಲ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಸಾಮಾನ್ಯವಾಗಿ ಈ ಥರ ನಾವು ಸೊಪ್ಪಿನ ಐಟಮ್ ಏನು ತಾಳಿಸ್ತೀವಲ್ವ, ಬಾಡಿಸ್ತೀವಿ ಅಂತ ಹೇಳ್ತಾರಲ್ವ, ಆ ಟೈಮಲ್ಲಿ ತುಂಬ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅದು ತಾಳಿಸಿದ ಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಇಡಿಸಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದರೆ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ನೋಡ್ತಿರ್ಬೋದು, ಬಾಡಿಸ್ತಾ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗೋಗುತ್ತೆ ಇದು ಅಂತೇಳಿ. ತುಂಬಾ ಕಡಿಮೆ ಆಗುತ್ತೆ. ಹಾಗೆ ಅದೇ ನೀರು ಬಿಟ್ಕೊತೆ ನೋಡಿ, ಇಲ್ಲಿ ನೀರು ಬಿಟ್ಕೊತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಆ್ಯಂಡ್ ಮಸಾಲ, ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು ರೆಸಿಪಿ ಆ್ಯಂಡ್ ತುಂಬಾ ಟೇಸ್ಟ್ ಆಗುತ್ತೆ. ನನಗಂತೂ ಈ ಥರ ತರಕಾರಿಗಳು ಹಾಗೆ ತಿನ್ನದೇ ಇರೋರಿಗೆ ಈ ಥರ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ನಮ್ಮನೇಲಿ ಈ ಥರ ಸೊಪ್ಪಿನ ಐಟಮ್ನ ನಾವು ಜಾಸ್ತಿ ತಿನ್ನೋದು. ನಮ್ಮ ವ್ಲಾಗ್ ನೋಡ್ತಿದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಇವಾಗ ಇದಕ್ಕೆ ನಾನು ಸ್ವಲ್ಪ ಶೇಂಗದ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಸ್ವಲ್ಪ ಶೇಂಗದ ಪುಡಿನ ಹಾಕೊಂಡ ತಕ್ಷಣವೇ ಅದು ಸ್ವಲ್ಪ ಗ್ರೇವಿ ಆಗುತ್ತಾ ಹೋಗ್ತಿರುತ್ತೆ. ಆವಾಗ ನಾವು ಸ್ವಲ್ಪ ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ನೀರು ಕೂಡ ಹಾಕ್ಕೋಬೋದು. ನೀರು ಹಾಕ್ಕೊಂಡ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತೇಳಿ ಅನ್ಸ್ಬೋದು. ಇದು ಸ್ವಲ್ಪ ಗ್ರೇವಿ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ಬರೀ ಸೊಪ್ಪು ತಿನ್ನೋ ಬದಲು ಗ್ರೇವಿ ಕೂಡ ತಿಂದರೆ ಅಂದಲ್ಲೂ ಇದು ಮಾಡ್ಕೊಂಡು ತಿನ್ಬೋದು ಅಂತೇಳಿ ನಾನು ನೀರು ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಈ ಥರ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಪಾಲಕ್ ಪಲ್ಯ ರೆಡಿಯಾಗಿ ಹೋಗುತ್ತೆ ನೋಡಿ. ಇಷ್ಟೇ ಇದು ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ. ಇದನ್ನು ನಾನು ಒಂದು ಹಾಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡು ಬಿಡ್ತಾ ಇದ್ದೀನಿ. ಯಾಕಂದರೆ ಊಟ ಮಾಡೋದಿನ ಟೈಮ್ ಇದೆ ಅಲ್ವಾ, ಹಂಗಾಗಿ ಸುಮ್ಮನೆ ಆರೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಹಾಟ್ ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಕಡೆ ಇಲ್ಲೆಲ್ಲನೂ ನೀಟ್ ಮಾಡಿಕೊಂಡು ಅನ್ನಕ್ಕೂ ಇಟ್ಕೊಂಡು ಬಿಡ್ತಾ ಇದ್ದೀನಿ. ನಾನು ರೊಟ್ಟಿ ಇದ್ವಲ್ವ, ಹಂಗಾಗಿ ಅನ್ನ ಒಂದು ಮಾಡ್ಕೊಂಡು ಬಿಟ್ಟರೆ ಮುಗ್ದೋಗುತ್ತೆ ಅಂತೇಳಿ ಅನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಸನಿ ಕೂಡ ಹೊರಗಡೆ, ಸನಿನವರಪ್ಪ ಹೊರಗಡೆ ಆಟ ಆಡ್ಕೊತ ಕುಂತ್ಕೊಂಡಿರ್ತಾರೆ. ನಾನಿಲ್ಲಿ ಸಾಯಂಕಾಲ ನನ್ನ ಡ್ಯೂಟಿ ಇಷ್ಟೇ ಆಗೋಗುತ್ತೆ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಂದು ರೊಟೀನ್ ಕಂಟಿನ್ಯೂ ಆಯಿತು ನೋಡಿ. ಇಲ್ಲಿ ನಾನು ಸನಿಗೋಸ್ಕರ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ಅವನಿಗೋಸ್ಕರ ದೋಸೆ ಹಾಕ್ತಾಯಿದ್ದೀನಿ. ನಾನು ಬೆಳಗ್ಗೆ ಬೇರೆಯೇ ಉಪ್ಪಿಟ್ಟು ಮಾಡ್ಕೊಂಡು ಬಿಟ್ಟರೆ ಆಯ್ತು ಅಂದ್ಕೊಂಡೆ. ಬಟ್ ಅವನು ಬೆಳಗ್ಗೆನೇ ಎದ್ದು ದೋಸೆ ಅಮ್ಮ ದೋಸೆ ಅಂತ ಇದ್ದ. ಹಂಗಾಗಿ ನಾನು ಇನ್ಸ್ಟೆಂಟಾಗಿ ದೋಸೆನೇ ಮಾಡ್ಕೊತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ ಎಲ್ಲ ರೆಸಿಪಿಯಲ್ಲೂ ಶೇರ್ ಮಾಡಿದ್ದೀನಿ, ಹಂಗಾಗಿ ನಾನು ಇದನ್ನೇನು ತೋರಿಸ್ತಾ ಇಲ್ಲ. ಇನ್ನು ಒಂದು ಟಿಫಿನ್ ಬಾಕ್ಸ್ ಅಂತೇಳಿ ಬಂದರೆ ಅವನಿಗೆ ನಾನು
ಡೈಲಿ ಸೌತೆಕಾಯಿ ಮತ್ತು ಕ್ಯಾರೆಟು ಆ್ಯಪಲು ಈ ಥರ ಒಂದು ಸ್ನ್ಯಾಕ್ಸ್ಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಒಂದು ಉಪ್ಪಿಟ್ಟಾದರೂ ಅವಲಕ್ಕಿ ಆದರೂ ಇಲ್ಲ ನಾನು ಈ ಥರ ಪ್ಯಾನ್ ಕೇಕ್ ಆಗಿ ಮಾಡಿಕೊಂಡು ಯಾವುದಾದ್ರೂ ಒಂದು ತರಕಾರಿನ ಮಿಕ್ಸ್ ಮಾಡಿ ಈ ಥರ ಪ್ಯಾನ್ ಕೇಕು ಚಪಾತಿ ಆ ಥರ ನಾನು ರೋಲ್ ಮಾಡಿ ಇಟ್ಟಿರ್ತೀನಿ. ಡೈಲಿ ಒಂದೊಂದು ನನಗೆ ಆದರೆ ಇನ್ನು ಮುಂದೆ ಡೈಲಿ ಒಂದೊಂದು ಅವ್ನು ಟಿಫಿನ್ಗೆ ಏನೇನು ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಬಟ್ ಅದರಲ್ಲೂ ಕೂಡ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಅವನಿಗೆ ಏನಪ್ಪ ಅಂದರೆ ಬೇಗ ಹೋಗೋದ್ರಿಂದ ಬೆಳಗ್ಗೆ ತುಂಬಾ ಅರ್ಜೆಂಟ್ ಆಗಿಬಿಡುತ್ತೆ. ಹಿಂಗೆ ಈ ಥರ ನಾನು ಒಂದು ಸೌತೆಕಾಯಿನ ಒಂದಿನ, ಕ್ಯಾರೆಟ್ನ ಒಂದಿನ, ಆ್ಯಪಲ್ನ ನಾನು ಕಟ್ ಮಾಡಿ ಇಟ್ಟಿರ್ತೀನಿ. ಅವನಿಗೆ ತುಂಬಾ ಇಷ್ಟ, ಅವನು ಕೂಡ ತುಂಬ ಚೆನ್ನಾಗಿ ತಿಂತಾನೆ. ಇಲ್ಲಿ ನೋಡ್ತಿರ್ಬೋದು ನಾನು ದೋಸೆನ ಈ ಥರ ಪ್ಯಾನ್ ಕೇಕ್ ಥರ ಮಾಡಿ ಚಿಕ್ಕವಾಗಿ ಮಾಡಿ ಅವನಿಗೆ ಬಾಕ್ಸ್ಗೆ ಕಟ್ಟಿದ್ನಂದರೆ ಅವನು ತಿನ್ಕೊಂಡು ಬಿಡ್ತಾನೆ. ಅವನೇ ತಿನ್ಕೊತಾನೆ. ಬೇರೆಯವ್ರು ತಿನ್ನಿಸೋ ಅಗತ್ಯ ಇರೋದಿಲ್ಲ ಅಂದ್ಬಿಟ್ಟು ನಾನು ಈ ಥರ ಚಿಕ್ಕದಾಗಿ ಮಾಡಿ ಕೊಡ್ತೀನಿ ಅವನಿಗೆ. ಇದರಲ್ಲಿ ನೀವು ತರಕಾರಿ ಕೂಡ ಮಿಕ್ಸ್ ಮಾಡ್ಬೋದು. ನಾನು ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಲ್ವ, ಹಂಗಾಗಿ ಯಾವುದೇ ರೀತಿ ತರಕಾರಿನ ಮಿಕ್ಸ್ ಮಾಡ್ತಾ ಇಲ್ಲ. ನಾನು ಡೈಲಿ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಅವನಿಗೆ ಏನೇನು ಟಿಫಿನ್ಗೆ ರೆಡಿ ಮಾಡ್ತೀನಿ, ಏನೇನು ಕೊಡ್ತೀನಿ ಅಂಥೇಳಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇನ್ನು ದೋಸೆ ಮಾಡಿ ಅವನಿಗೆ ಟಿಫಿನ್ ಬಾಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನು ಅವ್ನು ಮಲ್ಕೊಂಡಿದ್ದ, ಅವನ ಎಬ್ಬಿಸಿ ನಾನು ರೆಡಿ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕು. ಅವನಿಗೆ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋದ್ರಿಂದ ಅವನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ. ಹಾಗಾಗಿ ಅಡುಗೆ ಮಾಡಿ ಅವನಿಗೆ ಎಬ್ಬಿಸ್ತಾರೆ. ಸ್ಕೂಲಿಗೆ ರೆಡಿ ಆಗಿರೋ ರಾಜ ದೋಸೆ ತಿಂತಿದ್ದಾರೆ ನೋಡಿ. ಸನ್ನಿ ದೋಸೆ ಖಾಲಿ ಆಗಿತ್ತಪ್ಪ, ಈಗ ಮಾಡೀನಿ ಮತ್ತೆ ತಿಂದ್ಬಿಡು, ಬೇಗನೆ ಹೋಗ್ಬಿಡೋಣ. ಜ್ಯೂಸ್ ಕುಡಿತೀಯ ರಜಾ? ದೋಸೆ ತಿನ್ನು, ಒಂದು ದೋಸೆ ತಿನ್ನು, ಜ್ಯೂಸ್ ಕೊಡ್ತೀನಿ. ಸನಿ ಎಲ್ಲಿಗೆ ಹೊಂಟಿರಿ? ಸನಿ ಸ್ಕೂಲಿಗೆ ಹೊಂಟಿರಿ? ನೋಡಿ ಸನಿ ರೆಡಿ ಆಗಿದ್ದಾನೆ ಸ್ಕೂಲಿಗೆ. ಬಾಯ್ ಮಾಡ್ರಿ ರಜಾ. ಟಿಫಿನ್ ಬಾಕ್ಸ್, ಸ್ಕೂಲ್ ಬ್ಯಾಗ್. ಸನ್ನಿನ ಸ್ಕೂಲ್ ಬಿಟ್ಟು ಬಂದಾದಮೇಲೆ ನಾನು ಹೇಳ್ದನಲ್ವ, ತುಂಬ ಅಂದರೆ ತುಂಬ ಮೋಡ ವಾತಾವರಣ. ನನಗೇನೋ ತುಂಬ ದಿನವೇ ಆಗಿತ್ತು ಕಾಫಿ ಕುಡಿದೆ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ ನೋಡಿ. ಸನ್ನಿ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಅವನು 1-2 ಡೇಸ್ ಮಾತ್ರ ಹತ್ತಿದ್ದು, ಆಮೇಲೆ ಅವನು ಅಳಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾನೆ. ನಾನು ಏನು ಅಂದ್ಕೊಂಡಲ್ವ ಅದ್ರದ್ದು ಉಲ್ಟಾ ಮಾಡಿಬಿಟ್ಟಿದ್ದಾನೆ ಅವನು. ನಾನು ತುಂಬ ಅಳ್ತಾನೆ ಅವನು ಸ್ಕೂಲ್ಗೆ ಹೋಗೋ ಟೈಮಿಗೆ ಅಂದ್ಕೊಂಡಿದ್ದೆ. ಯಾಕಂದರೆ ಎಲ್ಲ ಮಕ್ಕಳು, ಅವನಿಗೆ ಇನ್ನೂ 2.5 ಇಯರ್ಸು. ಹಾಗಾಗಿ ಅವನು ನಮ್ಮ ಹತ್ರನೇ ಜಾಸ್ತಿ ಇದ್ದಿದ್ದು, ಯಾವಾಗಲೂ ಹೊರಗಡೆ ಹೋಗೇ ಇಲ್ಲ ಅವನು. ಹಾಗಾಗಿ ಸ್ಟಾರ್ಟಿಂಗ್ ಅವನಿಗೆ ಕಷ್ಟ ಆಗ್ಬೋದು ಅಂದ್ಕೊಂಡ್ವಿ, ಬಟ್ ಅವ್ನು ತುಂಬ ಬೇಗನೆ ಅಡ್ಜಸ್ಟ್ ಆಗೋಗ್ಬಿಟ್ಟ ಸ್ಕೂಲ್ಗೆ. ಆ್ಯಂಡ್ ಕಾಫಿ ಕುಡ್ದು ಇನ್ನೇನು ಪೂಜೆ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ನಾನು ಸನ್ನಿ ಸ್ಕೂಲ್ಗೆ ಹೋದ್ಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಂಡು ಬಿಡೋದು. ಎಲ್ಲನೂ ಒಟ್ಟಿಗೆ ಅಂದರೆ ನನಗೆ ಆಗಲ್ಲಲ್ವ. ಹಂಗಾಗಿ ಒಂದು 9 ಗಂಟೆಗೆ ಅವ್ನು ಸ್ಕೂಲ್ಗೆ ಹೋಗ್ಬಿಡ್ತಾನೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈ ಕಡೆ ಗಿಡದ್ದು ಮಣ್ಣೇನಿರುತ್ತಲ್ವ, ಅದು ತುಂಬ ಅಂದರೆ ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಆ ಮಣ್ಣು ಸ್ವಲ್ಪ ಹದ ಮಾಡೋಣ ಅಂತ ಹದ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನನಗೇನು ಅನಿಸಿತಂದರೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ, ಹದ ಮಾಡಿದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹೂ ಚೆನ್ನಾಗಿ ಬಿಡುತ್ತೆ ಅಂತ ಅನಿಸಿತ್ತು. ಹದ ಮಾಡಿ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.